ಹಲೋ ಎಲ್ರಿಗೂ ನಮಸ್ಕಾರ. ತಾಯಿ ದುರ್ಗಾದೇವಿಯ ಮೂರನೇ ಅವತಾರ ಚಂದ್ರಘಂಟಾ ದೇವಿ ಪೂಜೆನ ಹೇಗೆ ಮಾಡಬೇಕು ಮತ್ತು ಅದರಿಂದ ನಮಗೆ ಏನೇನೆಲ್ಲ ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರಘಂಟಾ ದೇವಿಯ ವಾಹನ ಹುಲಿಯಾಗಿರುತ್ತೆ. ಚಂದ್ರನನ್ನು ತನ್ನ ಹಣೆಯಲ್ಲಿ ಅರ್ಧ ವೃತ್ತಾಕಾರದಲ್ಲಿ ತಾಯಿ ಅಲಂಕರಿಸಿರ್ತಾರೆ. ಆದ್ದರಿಂದ ಚಂದ್ರಘಂಟಾ ಎಂಬ ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ. ಚಂದ್ರಘಂಟಾ ದೇವಿಯ 10 ಕೈಗಳಲ್ಲಿ ಎಡಗೈಯಲ್ಲಿ ತ್ರಿಶೂಲ, ಖಡ್ಗ, ಗದೆ ಮತ್ತು ಕಮಂಡಲವನ್ನು ಹಿಡಿದು ನಿಂತಿರ್ತಾರೆ. ಬಲಗೈಯಲ್ಲಿ ಕಮಲದ ಹೂವು, ಬಾಣ, ಧನುಷ್, ಜಪಮಾಲೆಯನ್ನು ಹಿಡಿದು ನಿಂತಿರ್ತಾರೆ. ಆಕೆಯ 5ನೇ ಎಡಗೈ ವರದ ಮುದ್ರೆಯಲ್ಲಿದ್ದರೆ 5ನೇ ಬಲಗೈ ಅಭಯ ಮುದ್ರೆಯಲ್ಲಿ ಇರುತ್ತೆ. ಆಕೆ 3 ಕಣ್ಣುಗಳನ್ನು ಹೊಂದಿರ್ತಾರೆ. ತಾಯಿ ಚಂದ್ರಘಂಟಾ ದೇವಿಯು ದುರ್ಗಾದೇವಿಯ ವಿವಾಹಿತ ರೂಪವಾಗಿರುವರು. ಆಕೆಯು 10 ಆಯುಧಗಳನ್ನು ಕೈಯಲ್ಲಿ ಹಿಡಿದು ರಾಕ್ಷಸರು ಮತ್ತು ದುಷ್ಟಶಕ್ತಿಗಳೊಂದಿಗೆ ಯುದ್ಧಕ್ಕೆ ಹೊರಟಿರುವ ರೂಪದಲ್ಲಿ ನಿಂತಿದ್ದಾಳೆ. ತಾಯಿ ಚಂದ್ರಘಂಟಾ ದೇವಿಯು ಭಕ್ತರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲಿ ಧಾವಿಸಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ ಅನ್ನೋ ನಂಬಿಕೆ ಇದೆ. ಚಂದ್ರನ ಗಂಟೆಯ ನಾದವು ಭಕ್ತರ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರಿಗೆ ಸುಖ, ಶಾಂತಿ ಹಾಗೂ ನೆಮ್ಮದಿಯ ಜೀವನವನ್ನು ಒದಗಿಸಿಕೊಡುತ್ತಾರೆ. ಹಾಗಿದ್ರೆ ಈ ಚಂದ್ರಘಂಟಾ ದೇವಿ ಪೂಜೆನ ಹೇಗೆ ಮಾಡಬೇಕು ಮತ್ತು ಯಾವ್ಯಾವೆಲ್ಲ ಶ್ಲೋಕನ ಹೇಳಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವೃತ್ತಿಯಲ್ಲಿ ಹೊಸ ದಾರಿ ಹುಡುಕ್ತಾ ಇರೋರು, ಹಾಗೆಯೇ ಹೊಸ ಉದ್ಯೋಗ ಸ್ಥಾಪನೆ ಮಾಡಬೇಕು ಅಂತ ಬಯಸ್ತಾ ಇರೋರು ತಾಯಿ ಚಂದ್ರಘಂಟಾ ದೇವಿಯನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸಿದರೆ ಅವರು ಜೀವನದ ಹಾದಿಗೆ ಹೊಸ ಬೆಳಕನ್ನೇ ಕೊಡ್ತಾರೆ ಅಂತ ಹೇಳ್ಬೋದು. ದೇವಿಯು ಶುಕ್ರ ಗ್ರಹದ ಅಧಿಪತಿ ಆಗಿರೋದ್ರಿಂದ ಜಗತ್ತಿನ ಸುಖ, ಶಾಂತಿ ಹಾಗೂ ನೆಮ್ಮದಿಯನ್ನು ಕಾಪಾಡ್ತಾರೆ. ದೇವಿ ನಮಗೆ ಆಶೀರ್ವಾದ ಮಾಡಿದರೆ ಎಲ್ಲ ರೀತಿಯ ಸುಖ, ಶಾಂತಿ, ಸಮೃದ್ಧಿ ಕೂಡ ನಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ. ಚಂದ್ರಘಂಟಾ ದೇವಿಗೆ ಮಲ್ಲಿಗೆ ಹೂವು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಮಲ್ಲಿಗೆ ಹೂವಿಂದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತಾಯಿ ನಮಗೆ ಖಂಡಿತ ಒಳ್ಳೆ ಫಲನ ನೀಡ್ತಾರೆ. ಚಂದ್ರಘಂಟಾ ದೇವಿಯ ಪೂಜೆಗೆ ನಾವು ಯಾವ ಶ್ಲೋಕ ಹೇಳಬೇಕು ಅಂದರೆ, ಓಂ ಚಂದ್ರಘಂಟಾ ಐ ನಮಃ, ಓಂ ದುರ್ಗಾದೇವಿಯೈ ನಮಃ, ಓಂ ಚಾಮುಂಡಾ ಐ ನಮಃ ಅಂತ ಶ್ಲೋಕನ ಹೇಳಬೇಕು. ಈ ರೀತಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ದೇ ಆದಲ್ಲಿ ತಾಯಿ ನಮ್ಮ ಎಲ್ಲ ಭೀತಿಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಮಗೆ ನಂಬಿಕೆ ಹಾಗೂ ಧೈರ್ಯನ ಸ್ಥಾಪಿಸಿಕೊಡ್ತಾರೆ ಅಂತ ಹೇಳ್ಬೋದು. ಹಣೆಯಲ್ಲಿರುವ ಗಂಟೆಯಿಂದಾಗಿ ಎಲ್ಲ ದುಷ್ಟಶಕ್ತಿಗಳು ಕೂಡ ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು. ಹಾಗಿದ್ರೆ ನೀವು ಕೂಡ ತಾಯಿ ಚಂದ್ರಘಂಟಾ ದೇವಿಯ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ. ಓಂ ಚಂದ್ರಘಂಟಾ ಐ ನಮಃ, ಪಿಂದಾಜ ಪ್ರವಹೃದ್ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಧ್ಯಮ ಚಂದ್ರಘಂಟತಿ ವಿಶ್ರುತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಧನ್ಯವಾದಗಳು.